ಹಾಯ್, ನಾನು ನಿಮ್ಮ ಮಾಂಕ್ ದ ಯಂಗ್ ಚಿತ್ರದ ನಾಯಕಿ ಸೌಂದರ್ಯ ಗೌಡ. ಆ್ಯಂಡ್ ಹಾಗೆ ನಾನು ಮಿಸ್ ಗ್ಲೋಬ್ ಇಂಡಿಯಾ ವಿನ್ನರ್ ಕೂಡ ಹೌದು. ಶ್ರೀಲಂಕಾದಲ್ಲಿ ಒಂದು ಬ್ಯೂಟಿ ಪ್ಯಾಜೆಂಟ್ ಕೂಡ ವಿನ್ ಆಗಿದ್ದೆ. ಆ್ಯಂಡ್ ಇವತ್ತು ನನ್ನ ಡ್ರೀಮ್ ಇತ್ತು RCB ವರ್ಸಸ್ CSK ಮ್ಯಾಚ್ ನಮ್ಮ ಹೋಮ್ ಗ್ರೌಂಡಲ್ಲಿ ನೋಡಬೇಕು, ಗೆಲ್ಲಬೇಕು ಅನ್ನೋದು. ಏನೇನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ನಾನು ನನ್ನ ಫ್ರೆಂಡ್ಸ್, ಎಲ್ಲ ಆಯಿತು. ಇಟ್ ವಾಸ್ ಸೋ ಗುಡ್. ಇವತ್ತು ಮ್ಯಾಚ್ ಅಂತೂ ಸಕ್ಕದಾಗಿತ್ತು. ಶೆಫರ್ಡ್ ಅಂತೂ ಎಷ್ಟು ಆಸಮ್ ಹಾಫ್ ಸೆಂಚುರಿ ಅಷ್ಟು ಕಡಿಮೆ ಬಾಲಲ್ಲಿ ಆಡಿದ್ರು. ಆ್ಯಂಡ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಭಯ ಇತ್ತು, ಲೈಕ್ ಏನಾಗುತ್ತೋ ಅಂತ ಧೋನಿ ಬಂದಾಗ. ಸೊ ಅಗೇನ್ ನಾವು ಗೊತ್ತಲ್ಲ, ಟೇಬಲಲ್ಲಿ ಟಾಪಲ್ಲಿದ್ದೀವಿ, ಟಾಪ್ 1 ಇದ್ದೀವಿ. CSK ನೋಡಿದ್ರೆ ಟೇಬಲಲ್ಲಿ ಕೆಳಗಿದೆ, ಲಾಸ್ಟಲ್ಲಿದೆ. ಆ್ಯಂಡ್ ಪಕ್ಕ ಈ ಸಲ ಕಪ್ ನಮ್ಮದೇ ಅಲ್ಲ. ಒಂದಂತೂ ಪ್ರೂವ್ ಮಾಡಿದ್ರು, ಕೊನೆಯಲ್ಲಿ ಈ ಸಲ ಬಾಯಿ ಬರ್ಸೆ ಗೆಲ್ಲೋದು ಅಂತ, ಬಟ್ ಗೆದ್ಬಿಟ್ರು. ನನ್ನ ಹತ್ರ ಇನ್ನೂವರೆಗೂ ನೇಲ್ ಕಟ್ಟರೆ ಇಲ್ಲ, ಯಾಕಂದ್ರೆ ನೇಲ್ ಬೈಟಿಂಗ್ ಫಿನಿಶಸ್ ನಮ್ಮ RCB ಕೊಟ್ಟು ನೇಲೇ ಬೆಳೆದಿಲ್ಲ. ಸೊ ಫೈನಲಿ ಚೆನ್ನೈ ಮೇಲೆ 2-2 ಗೆದ್ದಿದ್ದಾರೆ ಆಕ್ಚುಲಿ. ಎಸ್ ನಮ್ಗೆ ಆಲ್ವೇಸ್ ಎಲ್ಲ ಮ್ಯಾಚಸ್ ಫೈನಲ್ಸ್ಗಿಂತನೂ CSK ವರ್ಸಸ್ RCB ಅಂದರೆ ಯಾವತ್ತಿಗೂ ಅದೊಂದು ರೈವಲ್ರಿ ಮ್ಯಾಚು. ಲಾಸ್ಟ್ ಟೈಮ್ ಕೂಡ ವಿನ್ ಆಗಿದ್ವಿ, ಈ ಟೈಮ್ ಕೂಡ ವಿನ್ ಆಗೇ ಆಗ್ತೀವಿ ಅಂತ ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ಅಮೇಝಿಂಗ್, ಫುಲ್ ಖುಷಿ ಆಗ್ತಾ ಇದೆ. ಓ ಮೈ ಗಾಡ್, ಲಾಸ್ಟ್ 4 ಬಾಲ್ ಇತ್ತು. ಆ್ಯಂಡ್ ವಿ ವರ್ ಲೈಕ್ ಒನ್ ಡಾಟ್ ಆಗಲಿ ಅಂತ. ದೆನ್ ಅಲ್ಲಿ ಫ್ರೀ ಸಿಕ್ಕ ತಕ್ಷಣ, ನೋ ಬಾಲ್ ಬಂದ ತಕ್ಷಣ ವಿ ವರ್ ಲೈಕ್ ಓ ಮೈ ಗಾಡ್ ಅಂತ. ಬಟ್ ಥ್ಯಾಂಕ್ ಗಾಡ್ ಮತ್ತೆ ನಮಗೆ ವಿನ್ ಮಾಡಿಕೊಟ್ರು. RCB ಅಭಿಮಾನಿಗಳ ಒಂದು ಕೋರಿಕೆ ಇವತ್ತು ಈಡೇರ್ತು. ಪಕ್ಕ ಈ ಸಲ ಕಪ್ ನಮ್ದೇ. ಯಾಕೆ ಅಂತಂದ್ರೆ ಲಾಲಿಪಾಪ್ ತೋರಿಸಿದ್ರು ಅವ್ರ ಗ್ರೌಂಡಲ್ಲೇ. ಮತ್ತೆ ಇನ್ನೊಂದು ಡೈಲಾಗ್, ಲಾಸ್ಟ್ ನಿಮ್ ಗ್ರೌಂಡಿಗೆ ಒಂದು ಹೊಡಿತೀವಿ ಅಂತ ಹೇಳಿದ್ರು, ಕೊನೆವರೆಗೂ ಕ್ರೂಷಿಯಲ್ ಆಗಿ ತಂದ್ರು. ಬಟ್ ಇವಾಗ ಮಾತಾಡ್ದಂಗೆ ಸೈಲೆಂಟ್ ಆಗಿ ಹೋಗ್ತಾ ಇದ್ದಾರೆ. CSKಗೆ ಆಕ್ಚುಲಿ ನಾವೇನು ಹೇಳೋದೇ ಬೇಡ, ಟೇಬಲ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಲಾಸ್ಟ್ ಅಲ್ಲಿ ಇದ್ದಾರೆ. ಅಗೇನ್ ಹಿಸ್ಟ್ರಿ ಕ್ರಿಯೇಟೆಡ್. ನಾವು ಟಾಪ್, ಅವರು ಬಾಟಮ್. ಪ್ರತಿ ವರ್ಷ ಅವರು ಟಾಪ್, ನಾವು ಬಾಟಮ್ ಅಂತ ಆಡ್ತಾ ಇದ್ರು. ಇವತ್ತು ಉಲ್ಟಾ ಆಗಿದೆ. ಸೊ ಕರ್ಮ ರಿಟರ್ನ್ ಆಗಿದೆ. RCB ಫ್ಯಾನ್ಸ್ ಏನಿದಾರಲ್ಲ ಈಗ ತೋರ್ಸೋದಾರೆ ಎಲ್ಲರೂ. ವರ್ಲ್ಡ್ನಾಗ RCB ಫ್ಯಾನ್ಸ್ ಹೆಂಗಿದ್ದಾರೆ, ಭಯ ಕ್ರಿಯೇಟ್ ಮಾಡಿದ್ದಾರೆ. ಭಯ ಅಂದ್ರೆ ಎಲ್ಲರಿಗೆ ತರಗಾಗಿದೆ. ಬಾಲಿಂಗ್ ಬಿಲಿಂಗ್ ಎಲ್ಲ ಸಟ್ ಆಲ್ ಎಲ್ಲ ಡರ್. ಈ ಸಲ ಅಂತೂ ಈ ಸಲ ಕಪ್ ನಮ್ದೇ. ಪಕ್ಕ